ನೋಡಿ ಸ್ನೇಹಿತರೆ, ನಿಮ್ಗೇನಾದ್ರೂ ಟೀಚಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ನೀವು ಮನೆಯಿಂದನೇ ಅರ್ನ್ ಮಾಡ್ಬೋದು ಈಸಿಯಾಗಿ. ಹೇಗೆ ಅಂತ ನಾನು ಹೇಳ್ಕೊಂಡ್ಬಿಡ್ತೀನಿ. ಫಸ್ಟ್ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಯಾಕಂದ್ರೆ ನನ್ನ ಚಾನಲ್ ಅಲ್ಲಿ ಮೋಟಿವೇಶನ್ ವಿಡಿಯೋಸ್ ಬರುತ್ತೆ, ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ರಿಲೇಟೆಡ್ ವಿಡಿಯೋಸ್ ಬರುತ್ತೆ, ಪಾಡ್ಕಾಸ್ಟ್ ರಿಲೇಟೆಡ್ ವಿಡಿಯೋಸ್ ಬರುತ್ತೆ, ಬಿಸ್ನೆಸ್ ರಿಲೇಟೆಡ್ ವಿಡಿಯೋಸ್ ಬರುತ್ತೆ. ಹಾಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೇರೆಯವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಹೌದು, ನಿಮ್ಗೇನಾದ್ರೂ ಟೀಚಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ನೀವು ಈಸಿಯಾಗಿ ಅರ್ನ್ ಮಾಡ್ಬೋದು. ನಾನು ನಿಮಗೋಸ್ಕರ ಸಿಂಪಲ್ ಮೆಥಡ್ಸ್ ಹೇಳ್ತೀನಿ. ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ ಯಾರಿಗೆ ಟೀಚಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ. ನೀವು ಹೇಗೆ ಸ್ಟಾರ್ಟ್ ಮಾಡ್ಬೋದು ಅಂದ್ರೆ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಸ್ಟೇಟಸ್, ಈ 3 ಪ್ಲಾಟ್ಫಾರ್ಮ್ ಇಂದ ನೀವು ಸ್ವಲ್ಪ ಮಾರ್ಕೆಟಿಂಗ್ ಮಾಡಬೇಕು. ನಾನು ನಿಮಗೋಸ್ಕರ ಸಿಂಪಲ್ ಮೆಥಡ್ಸ್ ಹೇಳ್ತೀನಿ. ನೀವು ಹೇಗೆ ಸ್ಟಾರ್ಟ್ ಮಾಡ್ಬೋದು ಅಂದ್ರೆ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಸ್ಟೇಟಸ್, ಈ 3 ಯೂಸ್ ಮಾಡ್ಕೊಂಡು ನೀವು ಮಾರ್ಕೆಟಿಂಗ್ ಮಾಡಿ. ನಿಮ್ಗೇನಾದ್ರೂ ಟೀಚಿಂಗ್ ಅಲ್ಲಿ ನಾಲೆಜ್ ಇದ್ರೆ 30 ಸೆಕೆಂಡ್ಸ್ ಇಲ್ಲಾಂದ್ರೆ 1 ಮಿನಿಟ್ ಆ ತರ ವಿಡಿಯೋಸ್ನ ಕ್ರಿಯೇಟ್ ಮಾಡಿ. ವೆರಿ ಸಿಂಪಲ್ ಆಗಿರ್ಬೇಕು ನಿಮ್ ವಿಡಿಯೋಸ್. ಯಾರಾದ್ರೂ ನೋಡಿದ್ರೆ ಈಸಿಯಾಗಿ ಅವ್ರಿಗೆ ಅರ್ಥ ಆಗ್ಬೇಕು. ಆ ತರ ನೀವು, ನಿಮ್ಗೆ ಯಾವ ಟಾಪಿಕ್ ಮೇಲೆ ಕಾನ್ಫಿಡೆಂಟ್ ಇದೆ ಆ ಟಾಪಿಕ್ ಮೇಲೆ ನೀವು ವಿಡಿಯೋಸ್ನ ಕ್ರಿಯೇಟ್ ಮಾಡಿ. ಸ್ವಲ್ಪ ಎಡಿಟಿಂಗ್ ಸ್ಕಿಲ್ಸ್ ಗೊತ್ತಿರ್ಬೇಕು ನಿಮ್ಗೆ, ಯಾಕಂದ್ರೆ ಇವಾಗ ಎಡಿಟಿಂಗ್ ಸ್ಕಿಲ್ಸ್ ತುಂಬಾನೇ ಇಂಪಾರ್ಟೆಂಟ್. ನೀವು ಟೀಚಿಂಗ್ ಇದರಲ್ಲಿ ಯಾರಾದ್ರೂ ಸ್ಟೂಡೆಂಟ್ಸ್ ನೋಡಿದ ತಕ್ಷಣ ಅವ್ರಿಗೆ ಈಸಿಯಾಗಿ ಅರ್ಥ ಆಗ್ಬೇಕು. ಈ ತರ ಸ್ವಲ್ಪ ನೀವು ಎಡಿಟಿಂಗ್ ಮಾಡಿ ಅದನ್ನ ವಿಡಿಯೋಸ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ನಿಮ್ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಆಡ್ ಮಾಡ್ಕೊಳ್ಳಿ. ಹಾಗೆ ನೀವು ಅದ್ರ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕರೆಕ್ಟ್ ಆಗಿ ಕೀವರ್ಡ್ಸ್ನೆಲ್ಲ ಮೆನ್ಷನ್ ಮಾಡಿ. ಅಂಡ್ ನಿಮ್ ಅಫಿಷಿಯಲ್ ಇಮೇಲ್ ಐ ಡಿ ಮತ್ತೆ ನಿಮ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿ. ಇದರಿಂದ ಏನಾಗುತ್ತೆ, ಅವ್ರಿಗೇನಾದ್ರೂ ರಿಕ್ವೈರ್ಮೆಂಟ್ ಇದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ವಾಟ್ಸಪ್ ಮಾಡ್ತಾರೆ, ಇಲ್ಲಾಂದ್ರೆ ನಿಮ್ಗೆ ಮೇಲ್ ಐ ಡಿಗೆ ನಿಮ್ಗೆ ಅಫಿಷಿಯಲ್ ಆಗಿ ಅವರು ಮೇಲ್ ಮಾಡ್ತಾರೆ. ಇದರಿಂದ ನಿಮ್ಗೆ ರಿಕ್ವೈರ್ಮೆಂಟ್ಸ್ ಬರ್ತಾ ಇರುತ್ತೆ. ನೀವು ಈಸಿಯಾಗಿ ನೀವು ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ಬೋದು. ಹೇಗೆ ಟೀಚ್ ಮಾಡ್ಬೋದು ಅಂತ ಅಂದ್ರೆ, ನೀವು ಈಸಿಯಾಗಿ ಟೀಚ್ ಮಾಡ್ಬೋದು. ಹೇಗೆ ಅಂದ್ರೆ, ಮೊಬೈಲ್, ಟ್ಯಾಬ್, ಲ್ಯಾಪ್ಟಾಪ್ ಇದರಲ್ಲೆಲ್ಲ ನೀವು ಝೂಮ್ ಅಪ್ಲಿಕೇಶನ್, ಗೂಗಲ್ ಮೀಟ್ ಅಪ್ಲಿಕೇಶನ್ಸ್ ಹಾಕೊಂಡು ನೀವು ಈಸಿಯಾಗಿ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ಬೋದು. ಇದು ಫ್ರೀ ಆಗಿ ಸಿಗುತ್ತೆ ನಿಮಗೆ. ಸೊ ಯಾವುದೇ ರೀತಿ ನೀವು ಪೇ ಮಾಡೋ ತರ ಇರಲ್ಲ. ಇಷ್ಟು ಮೆಥಡ್ನ ನೀವು ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಆನ್ಲೈನ್ ಟೀಚಿಂಗ್ ಬಿಸ್ನೆಸ್ನ ಈಸಿಯಾಗಿ ಸೆಟಪ್ ಮಾಡ್ಕೊಬೋದು. ಇಲ್ಲಿ ಒಂದು ಅಡ್ವಾಂಟೇಜ್ ಕೂಡ ಇದೆ, ನಿಮ್ಗೆ ಯಾವ ಟೈಮ್ ಬೇಕೋ ಆ ಟೈಮ್ನ ಸ್ಲಾಟ್ನ ಫಿಕ್ಸ್ ಮಾಡ್ಕೊಂಡು ನೀವು ಈಸಿಯಾಗಿ ಟೀಚ್ ಮಾಡ್ಬೋದು. ನಿಮ್ಗೆ ಮಾರ್ನಿಂಗ್ ಸೆಷನ್ ಬೇಕಾ, ಆಫ್ಟರ್ನೂನ್ ಸೆಷನ್ ಬೇಕಾ, ಈವ್ನಿಂಗ್ ಸೆಷನ್ ಬೇಕಾ, ಜಸ್ಟ್ ನೀವು 1.5 hour ಟೀಚ್ ಮಾಡಿದ್ರು ಸಾಕು. ನೀವು 500 to 1000 rupeesನ ನೀವು ಈಸಿಯಾಗಿ ಚಾರ್ಜ್ ಮಾಡ್ಬೋದು. ಇದರಿಂದ ನಿಮ್ಗೆ ಮೋರ್ ದೆನ್ 20,000 to 30,000 ವರೆಗೂ ನೀವು ಈಸಿಯಾಗಿ ಅರ್ನ್ ಮಾಡ್ಬೋದು. ಬಟ್ ವೆರಿ ಇಂಪಾರ್ಟೆಂಟ್ ಏನಂದ್ರೆ, ನೀವು ಅಷ್ಟೇ ಸ್ಟ್ರಾಂಗ್ ಇರಬೇಕು. ಯಾರಾದ್ರೂ ಡೌಟ್ಸ್ ಕೇಳಿದ್ರೆ ಅದನ್ನ ಸಿಂಪಲ್ ಆಗಿ ನೀವು ಹೇಳ್ಕೊಂಡ್ಕೊಡ್ಬೇಕು. ಎಕ್ಸಾಂಪಲ್, ನೀವು ಡೌಟ್ಸ್ ಸೆಷನ್ ಅಂತ ಇಟ್ಕೊಳ್ಳಿ. ಅವ್ರಿಗೆ ಏನೇನ್ ಡೌಟ್ಸ್ ಇದೆ ಸ್ಟೂಡೆಂಟ್ಸ್ಗೆ, ಆ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡಿ. ಹಾಗೆ ಅವ್ರ ಫೀಡ್ಬ್ಯಾಕ್ ಕೂಡ ನೀವು ತಗೊಳೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಅವ್ರ ಫೀಡ್ಬ್ಯಾಕ್ ಕೂಡ ನೀವು ಇಸ್ಕೊಬಹುದು. ಇದರಿಂದ ನೀವು ಕೂಡ ತುಂಬಾ ಸ್ಟ್ರಾಂಗ್ ಆಗ್ತೀರಾ. ಮತ್ತೆ ಅವ್ರ ಕಡೆಯಿಂದ ರಿವ್ಯೂ ಕೂಡ ನೀವು ಕೇಳ್ಬೋದು. ಇದರಿಂದ ಏನಾಗುತ್ತೆ, ನಿಮ್ ಬಿಸ್ನೆಸ್ ಈಸಿಯಾಗಿ ಸೆಟಪ್ ಆಗುತ್ತೆ. ಅಂಡ್ ಇದಕ್ಕೆ ನೀವು ಯಾವುದೇ ರೀತಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋ ತರ ಏನಿಲ್ಲ. ಜಸ್ಟ್ ವೆರಿ ನೀವು ಸಿಂಪಲ್ ನಾಲೆಜ್ ಯೂಸ್ ಮಾಡ್ಕೊಂಡು ಯಂಗ್ಸ್ಟರ್ಸ್ಗೆ ಪ್ರಾಪರ್ ಆಗಿ ಗೈಡ್ ಮಾಡಿ, ಅವ್ರಿಗೆ ಒಂದು ರೋಡ್ ಮ್ಯಾಪ್ ಪ್ರಾಪರ್ ಆಗಿ ತೋರ್ಸ್ಕೊಂಡ್ ಕೊಡಿ. ಇದರಿಂದ ಏನಾಗುತ್ತೆ, ಇದರಿಂದ ಯಂಗ್ಸ್ಟರ್ಸ್ಗೂ ಸಿಂಪಲ್ ರೋಡ್ ಮ್ಯಾಪ್ ಸಿಗುತ್ತೆ. ವೆರಿ ಇಂಪಾರ್ಟೆಂಟ್ ಏನಂದ್ರೆ, ನಿಮ್ಗೆ ಲ್ಯಾಂಗ್ವೇಜ್ ಮೇಲೆ ತುಂಬಾ ಚೆನ್ನಾಗಿ ಸ್ಟ್ರಾಂಗ್ ಕಮಾಂಡ್ ಇರಬೇಕು. ಯಾಕಂದ್ರೆ ಇವಾಗಿನ ಮಕ್ಕಳೆಲ್ಲ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಯಾಕಂದ್ರೆ ಬೇರೆ ಬೇರೆ ಸ್ಟೇಟ್ ಮಕ್ಕಳು ಎಲ್ಲ ನೀವು ಟೀಚ್ ಮಾಡಿದ್ರೆ ಅವ್ರಿಗೆ ಈಸಿಯಾಗಿ ಅರ್ಥ ಆಗ್ಬೇಕು. ಹಾಗಾಗಿ ನೀವು ಇಂಗ್ಲಿಷ್, ಕನ್ನಡ ಮತ್ತೆ ಹಿಂದಿ ಈ ಎಲ್ಲ ಭಾಷೆದಲ್ಲೂ ನೀವು ಸ್ವಲ್ಪ ನಾಲೆಜ್ ಬೆಳೆಸ್ಕೊಂಡ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಕೂಡ ನೀವು ಟಾರ್ಗೆಟ್ ಮಾಡ್ಬೋದು. ಅವಾಗ ನಿಮ್ಗೆ ತುಂಬಾ ಜನ ಸ್ಟೂಡೆಂಟ್ಸ್ ಸಿಗ್ತಾರೆ ನಿಮ್ಗೆ. ಇದರಿಂದ ಏನಾಗುತ್ತೆ, ನಿಮ್ ಪ್ರೊಫೈಲ್ ಕೂಡ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ಅಂಡ್ ನೀವು ಮನೆಯಿಂದನೇ ಈಸಿಯಾಗಿ ಅರ್ನ್ ಮಾಡ್ಬೋದು. ಇದು ವೆರಿ ಸಿಂಪಲ್ ಮೆಥಡ್. ನೀವು ಮನೆಯಿಂದನೇ ಈಸಿಯಾಗಿ ಅರ್ನ್ ಮಾಡ್ಬೋದು. ನೀವು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅಲ್ಲಿ ಅಥವಾ ನಿಮ್ಗೆ ಏನ್ ಬರುತ್ತೆ, ಟ್ಯಾಲೆಂಟ್ ಏನಿದೆ ನಿಮ್ಗೆ, ಆ ಟ್ಯಾಲೆಂಟ್ ನ ಯೂಸ್ ಮಾಡ್ಕೊಂಡು ಬೇರೆಯವ್ರಿಗೆ ಗೈಡ್ ಮಾಡಿ. ನೀವು ಮನೆಯಿಂದನೇ ಆರಾಮಾಗಿ 30,000 ವರೆಗೂ ಅರ್ನ್ ಮಾಡ್ಬೋದು. ಸ್ವಲ್ಪ ನೀವು ತಲೆ ಉಪಯೋಗಿಸ್ಬೇಕು.
ಇದರಲ್ಲಿ ನೀವು ಸ್ವಲ್ಪ ಟೈಮ್ ಕೊಡಬೇಕು. ಏನಕ್ಕೆ ಅಂದ್ರೆ ನೀವು ಸ್ವಲ್ಪ ಮಾರ್ಕೆಟಿಂಗ್ ಮಾಡಬೇಕು ಸ್ಟೂಡೆಂಟ್ಸ್ಗೆ, ಮತ್ತೆ ಯಾರ್ಯಾರಿಗೆ ರಿಕ್ವೈರ್ಮೆಂಟ್ ಇದೆ ಅವ್ರಿಗೆಲ್ಲ ನೀವು ಟಾರ್ಗೆಟ್ ಮಾಡ್ಬೋದು. ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ನಾನು ನನ್ನ ಇಮೇಲ್ ಐ ಡಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡಿರ್ತೀನಿ, ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ ಗೋಲ್ ವೆರಿ ಸಿಂಪಲ್ ಆಗಿರ್ಬೇಕು, ಆದಷ್ಟು ಸಿಂಪಲ್ ಆಗಿ ಸ್ಟೂಡೆಂಟ್ಸ್ಗೆ ಅರ್ಥ ಆಗ್ಬೇಕು. ಏನಾದ್ರೂ ಕಾಂಪ್ಲೆಕ್ಸ್ ಟಾಪಿಕ್ಸ್ ಆಗಿದ್ರೆ ಅದನ್ನ ಈಸಿಯಾಗಿ ಅವ್ರಿಗೆ ಅರ್ಥ ಆಗೋ ತರ ಹೇಳ್ಕೊಂಡ್ಕೊಡಿ. ಇದರಿಂದ ಅವ್ರಿಗೆ ತುಂಬಾ ಕಾನ್ಫಿಡೆನ್ಸ್ ಸಿಗುತ್ತೆ, ನಿಮ್ಗೂ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ, ಅವರು ಕೂಡ ಬೇರೆಯವ್ರಿಗೆ ರೆಫರ್ ಮಾಡ್ತಾರೆ ನಿಮ್ಗೆ. ಇದರಿಂದ ಏನಂದ್ರೆ ನಿಮ್ ಬಿಸ್ನೆಸ್ ಈಸಿಯಾಗಿ ಸೆಟಪ್ ಆಗುತ್ತೆ ಅಂಡ್ ನಿಮ್ಗೆ ಒಂದು ಒಳ್ಳೆ ಅರ್ನಿಂಗ್ಸ್ ಕೂಡ ಬರುತ್ತೆ. ನೀವು ಯಾರ ಮೇಲೂ ಡಿಪೆಂಡ್ ಆಗೋ ತರ ಇರಲ್ಲ. ನೀವು ಜಸ್ಟ್ ಏನಂದ್ರೆ ಸ್ವಲ್ಪ ಮಾರ್ಕೆಟಿಂಗ್ ಮಾಡಬೇಕು ನಿಮ್. ಅಂಡ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ತಗೊಂಡ್ಬರ್ತೀನಿ ನಿಮ್ಗೋಸ್ಕರ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಯಾರಿಗಾದ್ರೂ ಯೂಸ್ಫುಲ್ ಆಗೋ ತರ ಇದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸ್ಟೇ ಫಿಟ್, ಸ್ಟೇ ಹೆಲ್ದಿ. ಜೈ ಹಿಂದ್. ಥ್ಯಾಂಕ್ ಯು.